ಪ್ರೀತಿಯ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾವು ಯೂನಿಟ್ ಟೆಸ್ಟ್ 1ಕ್ಕೆ ಬೇಕಾಗಿರುವಂಥ ಸಿಲೆಬಸ್ಸು, ಪೋರ್ಷನ್ಸು, ಯಾವ ಪಾಠಗಳು ಇವೆಲ್ಲವೂ ಕೂಡ ನಮ್ಮ ಆರ್ಟ್ಸ್ ಹಾಗೂ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ವಿ. ಈಗ ಕಾಮರ್ಸ್ನವರಿಗೆ ಈ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾಯಿದ್ದೇವೆ. ಪ್ರಥಮ ಪಿ ಯು ಸಿ ತಾವುಗಳು ನೋಡೋದಾದರೆ ನಿಮ್ಮ ಸಿಲೆಬಸ್ಸಲ್ಲಿ ಪ್ರಥಮ ಪಿ ಯು ಸಿ ಕನ್ನಡ ಯಾವುದೆಲ್ಲ ಪಾಠಗಳಿದ್ದಾವೆ, ಗದ್ಯ ಭಾಗದಿಂದ 1 ಮತ್ತು 2, ಬೋಳೆಶಂಕರನ ನಾಟಕದಲ್ಲಿ 1ರಿಂದ 3 ಹಾಗೂ ಪದ್ಯ ಭಾಗದಿಂದ 1ರಿಂದ 3 ಅಂದರೆ 1 2 3 ಅಂತ ಇಷ್ಟು ನೆನ್ಪಿಟ್ಕೊಳ್ಳಿ. ಇವೆಲ್ಲವೂ ಕೂಡ ತಾವುಗಳು ಓದ್ಕೊಂತೀರಾ, ಇಲ್ಲಾಂದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಸರ್. ದುರ್ಯೋಧನನ ವಿಲಾಪ, ಗಾಂಧಿ, ಬೆಪ್ಪು ತಕ್ಕಡಿ, ವಚನಗಳು, ದೇವನುಳಿದ ಕುಲವೇ ಸತ್ಕುಲಂ, ನಗಬೇಕು ತಮ್ಮ ನಗಬೇಕು, ಜಯವೋ ನರಕದ ಮಾಲೀಕ, ಹೌದಲ್ವಾ, ರಾಗಿ ಮುದ್ದೆ, ಬೊಂ ಶಂಕರ, ಬೋಳೆ ಶಂಕರ, ಹಸಿರು ಸಾಮ್ರಾಜ್ಯದ ನಮ್ಮ ಪ್ರಜೆ, ಜೊತೆಗೆ ಭಾಷಾಭ್ಯಾಸ ಇರುತ್ತೆ. ಬನ್ನಿ ಈಗ ಇಂಗ್ಲೀಷು, ಅದು ನನ್ನ ಸಬ್ಜೆಕ್ಟು ಸರ್. 100% ಔಟ್ ಆಫ್ 40 ಮಾರ್ಕ್ಸ್ ಬೇಕು ಅಂದವರು ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಯಾವ ಪಾಠ ಡಿಫಿಕಲ್ಟ್ ಆಗ್ತಾಯಿದೆಯೋ ಅಥವಾ ಯಾವ ಪಾಠ ಗೊತ್ತಿಲ್ವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ, ಸರ್ ಐ ಡೋಂಟ್ ನೋ ಎನಿಥಿಂಗೋ ಅಥವಾ ಐ ಆಮ್ ಫ್ರಮ್ ಫಸ್ಟ್ ಇಯರ್ ಪಿ ಯು ಸಿ, ಐ ನೀಡ್ ಇಂಗ್ಲೀಷ್ ಲೆಸನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹಾಕಿ ನಿಮಗೇನು ಬೇಕೋ ಮೆಟೀರಿಯಲ್ಲು ನನ್ನ ಹತ್ರ ಇರುವಂಥದ್ದು ಅದನ್ನು ನಾನು ನಿಮಗೆ ರಿಪ್ಲೈ ಮಾಡಿ ಕಳಿಸಿಕೊಡ್ತೇನೆ. ಡೈರೆಕ್ಟಾಗಿ ಅದು ನಿಮ್ಮ ಜಿಮೇಲ್ ಐಡಿಗೆ ಬರುತ್ತೆ. ಜೊತೆಗೆ ಈ ಫಸ್ಟ್ ಇಯರ್ ಪಿ ಯು ಸಿ ಇಂಗ್ಲೀಷ್ ಗ್ರಾಮರ್, ಇಫ್ ಯು ಆರ್ ವೆರಿ ವೀಕ್ ಇನ್ ಗ್ರಾಮರ್, ಇಫ್ ಯು ಡೋಂಟ್ ನೋ ಎನಿಥಿಂಗ್ ಇನ್ ಗ್ರಾಮರ್ ಆಲ್ಸೋ, ನೋ ಪ್ರಾಬ್ಲಮ್ ಮೈ ಡಿಯರ್ ಚಿಲ್ಡ್ರನ್. ಇದು ಬಿಗಿನಿಂಗ್ ಸ್ಟೆಪ್ಪು, ಫಸ್ಟ್ ಸ್ಟೆಪ್ ಆಗಿರುತ್ತೆ ಯೂನಿಟ್ ಟೆಸ್ಟು. ಔಟ್ ಆಫ್ 40 ತೆಗೆಸಿಕೊಡುವಂಥ ಜವಾಬ್ದಾರಿ ನನ್ನದಾಗಿರುತ್ತೆ. ಫೇಸ್ ಟು ಫೇಸ್ ವಿಡಿಯೋ ಕೂಡ ಮಾಡಿಕೊಡ್ತೇನೆ, ಏನು ಟೆನ್ಷನ್ ತೊಗೋಬೇಡಿ. ಇವೆಲ್ಲವೂ ಕೂಡ ಬಹಳ ಈಸಿಯಾಗಿರುವಂಥದ್ದು. ಇಫ್ ಯು ಡೋಂಟ್ ನೋ ಆಲ್ಸೋ ನೋ ಪ್ರಾಬ್ಲಮ್. ನನಗೆ ಕಮೆಂಟ್ ಮಾಡಿ, ಸರ್ ಐ ಆಮ್ ವೀಕ್ ಇನ್ ಇಂಗ್ಲೀಷ್ ಗ್ರಾಮರ್ ಫಸ್ಟ್ ಇಯರ್ ಪಿ ಯು ಸಿ. ಡೈರೆಕ್ಟಾಗಿ ಫಸ್ಟು ನನಗೆ ಬೇಕಾಗಿರೋದು ಫಸ್ಟ್ ಇಯರ್ ಪಿ ಯು ಸಿನ, ಸೆಕೆಂಡ್ ಇಯರ್ ಪಿ ಯು ಸಿ ಅದು ಬರೀಬೇಕು ನೀವು ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ. 100% ಒಂದು ಅರ್ಧ ಗಂಟೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಏನೇನು ಬೇಕು ಎಲ್ಲದೂ ಕೂಡ ನಾನು ಕಳಿಸಿಕೊಡ್ತೇನೆ. ಸ್ವಲ್ಪ ಸಮಯ ಕೊಡಿ. ಹಾಗೂ ನಿಮಗೆ ಗೊತ್ತಾಗುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಗೊತ್ತಾಗುತ್ತೆ ನಮಗೆ ಏನಂತೀರ ತಾವುಗಳು ಫಾರ್ವರ್ಡ್ ಇದ್ದೀವಿ ಅಂತ ವಿದ್ಯಾರ್ಥಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಫಸ್ಟ್ ಇಯರ್ ಪಿ ಯು ಸಿಯ ಇಂಗ್ಲೀಷ್ ಪಾಠಗಳು ಹಾಗೂ ಗ್ರಾಮರ್ಗಳು ಲಿಂಕು ರೆಡಿ ಇರ್ತವೆ. ಅದನ್ನು ಯುಟಿಲೈಸ್ ಮಾಡಿಕೊಂಡು ಕಲೀರಿ, ಆಯಿತಾ? ಧನ್ಯವಾದಗಳು. ಹಾಗೂ ಸಬ್ಜೆಕ್ಟ್ ಹಿಂದಿಗೆ ನಾವು ಬರೋದಾದರೆ ಬಡೇ ಘರ್ ಕಿ ಬೇಟಿ ನಿಮ್ಮ ಯೂನಿಟ್ ಟೆಸ್ಟ್ ಒಂದಿಗೆ ಇರುವಂತಹ ಸಿಲೆಬಸ್ಸು, ಆಯಿತಾ? ಕಬೀರ್ ಕೆ ದೋಹೆ ಆಗಿರ್ಬೋದು, ಕುಟಿಯಾ ಮೇ ರಾಜಭವನ್ ಆಗಿರ್ಬೋದು, ವಾಕ್ಯ ಶುದ್ಧ, ಇವೆಲ್ಲ ಲಿಂಗ ಬದಲಿಯೇ, ನಂತರದಲ್ಲಿ ಎಲ್ಲವೂ ಕೂಡ ಇದೆ ಸರ್, ಆಯಿತಾ? ನೀಂದ್ ರಸ್ ಇದೆ, ಉಲ್ಲಾಸ್ ಇದೆ, ಮುಹಾವರೆಗಳು ಇದ್ದಾವೆ, ಎಲ್ಲವೂ ನೋಡ್ಕೊಳ್ಳಿ. ಉರ್ದು ದಯವಿಟ್ಟು ನೋಡ್ಕೊಳ್ಳಿ, ಆಯಿತಾ? ಹೇಗೆ ಉಚ್ಚಾರಣೆ ಮಾಡಬೇಕು ಅದೇ ತೊಂದರೆ, ಆಯಿತಾ? ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ, ಝೂಮ್ ಮಾಡಿದ್ದೀನಿ. ದಯವಿಟ್ಟು ಉರ್ದು ಯಾರೆಲ್ಲ ತೆಗೆದುಕೊಂಡಿದ್ದೀರೋ ಕಾಮರ್ಸ್ನಲ್ಲಿ ಅವರು ಇದನ್ನು ನೋಡ್ಕೊಳ್ಳಿ ಸಿಲೆಬಸ್ಸು. ಬನ್ನಿ ಸರ್, ಈಗ ಉರ್ದು ಅಷ್ಟೇ ಅಲ್ಲಪ್ಪ, ಸಂಸ್ಕೃತನೂ ತೆಗೆದುಕೊಂಡಿರ್ತಾರೆ. ಯಾಕೆ ತಗೊಂತಾರೆ ಅಂದರೆ ಇಂಗ್ಲೀಷಲ್ಲೂ ಬರೀಬೋದು, ಸಂಸ್ಕೃತದಲ್ಲೂ ಬರೀಬೋದು ಅಂತ ಹೇಳಿ ತಗೊಂಡು ಒಟ್ಟು 99 98 ಅಂತೂ ಫಿಕ್ಸ್ ಈ ವಿದ್ಯಾರ್ಥಿಗಳಿಗೆ. ಬನ್ನಿ ಈಗ ನಾವು ಯಾವುದು ಸರ್, ಇನ್ನೊಂದು ಭಾಷೆ ಕೂಡ ಇದೆ, ಅಕೌಂಟೆನ್ಸಿ. ಬನ್ನಿ ವಿದ್ಯಾರ್ಥಿಗಳೇ, ಕೋರ್ ಸಬ್ಜೆಕ್ಟಿಗೆ ಬಂದ್ವಿ. ಸಬ್ಜೆಕ್ಟ್ ಅಕೌಂಟೆನ್ಸಿ ಆಗಿರುತ್ತೆ. ಫಸ್ಟ್ ಇಯರ್ ಪಿ ಯು ಸಿ 30 ಅಂದರೆ ಅದು ಅಕೌಂಟೆನ್ಸಿ ಕೋಡ್, ಸಬ್ಜೆಕ್ಟ್ ಕೋಡು. ಚಾಪ್ಟರ್ಸ್ ಆ್ಯಂಡ್ ಟಾಪಿಕ್ಸ್ ಅಂತ ಇದೆ, ಇಂಟ್ರೊಡ್ಯೂಸಿಂಗ್ ಟು ಅಕೌಂಟಿಂಗ್ ಅಂತ ಇದೆ, ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಇದೆ, ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 1, ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 2, ನಂತರದಲ್ಲಿ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ 2ನಲ್ಲಿ ಪ್ರಾಬ್ಲಮ್ಸ್ ಆನ್ ಪ್ರಿಪ್ರೇಷನ್ ಎಲ್ಲದೂ ಕೂಡ ಇದೆ. ಇದರ ಅರ್ಥವೇನು ಅಂದರೆ ಟೋಟಲ್ಲು ನಿಮಗೆ 1 to 4 ಇರುವಂಥ 4 ಚಾಪ್ಟರ್ಗಳು ನಿಮ್ಮ ಒಂದು ಏನಂತೀರ ಯೂನಿಟ್ ಟೆಸ್ಟ್ 1ಕ್ಕೆ ಇರುತ್ತೆ. ಈಗ ನಾವು ಕನ್ನಡ ಮೀಡಿಯಮ್ ಏನಾದರೂ ತಾವುಗಳು ಕಾಮರ್ಸಲ್ಲಿ ಬರೀತಾ ಇದ್ದರೆ ವ್ಯವಹಾರ ಅಧ್ಯಯನ ಅಂತ ಕರಿತೀವಿ. ಕನ್ನಡ ಮೀಡಿಯಮ್ನವರು ನಿಮ್ಮ ಒಂದು ಪಠ್ಯಕ್ರಮವನ್ನು ತಾವುಗಳು ನೋಡಿಕೊಳ್ಳಬಹುದು. ವ್ಯವಹಾರ, ವ್ಯಾಪಾರ ಮತ್ತು ವಾಣಿಜ್ಯ, ವ್ಯವಹಾರ ಸಂಘಟನೆಯ ಪ್ರಕಾರಗಳು, ಕಂಪನಿಯ ಸ್ಥಾಪನೆ ಅಂತ ಇದೆ, ಖಾಸಗಿ, ಸಾರ್ವಜನಿಕ ಮತ್ತು ಜಾಗತಿಕ ಉದ್ಯಮಿಗಳು. ಇಲ್ಲ ಸರ್ ನಾವೆಲ್ಲ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳೋರು, ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಚಾಪ್ಟರ್ 1 to 3 ಚಾಪ್ಟರ್ 7 ಅಂತ ಇದೆ. ಅಂದರೆ ಫಸ್ಟ್ ಟೆಸ್ಟಿಗೆ ಚಾಪ್ಟರ್ 1 2 3 ಆ್ಯಂಡ್ 7 ಅಂತ ಕ್ಲಿಯರ್ ಈ 4 ಪಾಠಗಳು ಇರ್ತವೆ. ಯಾವುದ್ಯಾವುದು ಅಂತ ನೋಡಿಬಿಡೋಣ. ಬಿಸ್ನೆಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಇದೆ, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಇಸ್ ದೇರ್, ಫಾರ್ಮೇಷನ್ ಆಫ್ ಎ ಕಂಪ್ನಿ ಇಸ್ ದೇರ್, ಪ್ರೈವೇಟ್, ಪಬ್ಲಿಕ್ ಆ್ಯಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್ ಇಸ್ ದೇರ್. ಧನ್ಯವಾದಗಳು. ಮುಂದಿನ ಭಾಗವನ್ನು ನಾವು ಈಗ ನೋಡೋಣ, ಆಯಿತಾ? ಅಕೌಂಟೆನ್ಸಿ ಆಯಿತು. ಈಗ ಅರ್ಥಶಾಸ್ತ್ರ ಅಂತೀವಿ. ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ಎಕನಾಮಿಕ್ಸ್ ಕೂಡ ಈಗಾಗಲೇ ಆಯಿತಾ ನಾನು ಹೇಳಿದ ಹಾಗೆ ನಿಮಗೆ ಅದರಲ್ಲಿ 2 ಭಾಗ, ಒಂದು ಭಾಗ ಎನಲ್ಲಿ ಅಧ್ಯಾಯ 1ರಿಂದ 3, ಭಾಗ ಬಿನಲ್ಲಿ ಅಧ್ಯಾಯ 1ರಿಂದ 2 ಇರುತ್ತೆ. ಹಾಗಿದ್ರೆ
ಅಧ್ಯಾಯ 1ರಲ್ಲಿ ಯಾವ ಪಾಠ ಅಂತ ಹೇಳಿದರೆ ಅದು ಪೀಠಿಕೆ ಆಗಿರುತ್ತೆ. ಅಧ್ಯಾಯ 2ರಲ್ಲಿ ದತ್ತಾಂಶಗಳ ಸಂಗ್ರಹಣೆ ಇರುತ್ತೆ. ಪಾರ್ಟ್ ಬಿನಲ್ಲಿ ಅಧ್ಯಾಯ 1 ಸ್ವತಂತ್ರ ಪೂರ್ವದ ಭಾರತದ ಆರ್ಥಿಕ ಅಂತ ವ್ಯವಸ್ಥೆ ಹಾಗೂ ಭಾರತದ ಆರ್ಥಿಕ ಅದೇ ಕಂಟಿನ್ಯೂ ಭಾಗ, ದತ್ತಾಂಶಗಳ ಸಂಘಟನೆ, ದತ್ತಾಂಶಗಳ ನಿರೂಪಣೆ, ಇವೆಲ್ಲ ಪಾಠಗಳು ಇರುವಂಥದ್ದು. ಈಗ ಇಂಗ್ಲೀಷ್ ಮೀಡಿಯಮಲ್ಲಿ ಅದೇ ನಾವು ನೋಡೋದಾದರೆ ಚಾಪ್ಟರ್ 1, 2, 3 ಅಂತ ಹೇಳಿದರೆ 1, 2 ಆ್ಯಂಡ್ 3 ಅಂತ. ಪಾರ್ಟ್ ಬಿನಲ್ಲಿ ಚಾಪ್ಟರ್ 1 ಆ್ಯಂಡ್ 2 ಅಷ್ಟೇ, ಎರಡೇ ಪಾಠಗಳು ಪಾರ್ಟ್ ಬಿನಲ್ಲಿ. ಆಯಿತಾ, ನೋಡಿ ಈಗ ಪಾರ್ಟ್ ಎನಲ್ಲಿ ಇಂಟ್ರೊಡಕ್ಷನ್ ನೋಡ್ಬೋದು ತಾವು. ಪಾರ್ಟ್ 2ನಲ್ಲಿ ಕಲೆಕ್ಷನ್ ಆ್ಯಂಡ್ ಡಾಟಾ, ಎಕನಾಮಿ, ಇಂಡಿಯನ್ ಎಕನಾಮಿ ಆನ್ ದಿ ಈವ್ ಆಫ್ ಇಂಡಿಪೆಂಡೆನ್ಸ್, ಇಂಡಿಯನ್ ಎಕನಾಮಿ 1950-1990 ಇದೆ. ಆರ್ಗನೈಸೇಷನ್ ಆಫ್ ಡಾಟಾ ಇಸ್ ದೇರ್, ಪ್ರೆಸೆಂಟೇಷನ್ ಆಫ್ ಡೇಟಾ ಇಸ್ ದೇರ್. ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಕೊಂಡವರು CS ತಗೊಂಡಿಲ್ಲ ಸರ್, ನಾವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿವಿ ಅಂತ ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಸಿಲೆಬಸ್ಸು ಪ್ರೀ ರಿಕ್ವಿಸೈಡ್ಸ್, ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್, ಆರ್ಗನೈಸೇಷನ್ ಆಫ್ ಡೇಟಾ ಇದೆ. ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬುಲೇಷನ್ ಆಫ್ ಡೇಟಾ ಇದೆ. ಡಯಾಗ್ರಾಮೆಟಿಕ್ ಆ್ಯಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡೇಟಾ ಕೂಡ ಇದೆ. ಹೌದಲ್ವಾ, ಸ್ಟ್ಯಾಟಿಸ್ಟಿಕ್ಸ್ ಇದು. ನಂತರದಲ್ಲಿ ಕಂಪ್ಯೂಟರ್ ಸೈನ್ಸು ಸಿಲೆಬಸ್ ನಾವು ನೋಡೋದಾದರೆ ಸಿಲೆಬಸ್ ಫಾರ್ ಫಸ್ಟ್ ಇಯರ್ PUC ಕಂಪ್ಯೂಟರ್ ಸೈನ್ಸು ಏನೆಲ್ಲ ಸಿಲೆಬಸ್ ಇದೆ ಅಂದರೆ ಕಂಪ್ಯೂಟರ್ ಸಿಸ್ಟಮ್ ಇದೆ, ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್ ಇದೆ, ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ ಅಂತ ಇದೆ, ಅಪ್ ಟು ಐಡೆಂಟಿಫೈಯರ್ಸ್ ಅಂತ ಇದೆ. ಅಂದರೆ ಅಲ್ಲಿಯವರೆಗೂ ಮಾತ್ರ ಇರುವಂಥದ್ದು, ಯಾಕಂದರೆ ಪೈಥಾನ್ ಸ್ವಲ್ಪ ದೊಡ್ಡ ಲೆಂತಿ ಚಾಪ್ಟರ್ ಆಗಿರುವಂಥದ್ದು. ಇಲ್ಲ ಸರ್ ಇದು ಗೊತ್ತಾಗ್ತಾ ಇಲ್ಲ ನಮಗೆ ಅಂದರೆ ನೀವು ಟೆಕ್ಸ್ಟ್ ಬುಕ್ಕನ್ನು ತಗೊಂಡ್ರೆ ಕಂಪ್ಯೂಟರ್ ಸಿಸ್ಟಮ್ ಚಾಪ್ಟರ್ 1.1 to 1.8 ಅಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ಇರುವಂಥದ್ದು. ಇದರಷ್ಟು ಈಸಿ ಚಾಪ್ಟರ್ ಯಾವುದೂ ಅಲ್ಲ ಕಣ್ರಿ. ಬೇಸಿಕ್ ಅಂದರೆ ಬೇಸಿಕ್ಕು 2ನೇ ಕ್ಲಾಸ್ ಮಗುಗಿದೆ. ಈಗ ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಇದೆ, 4.1 to 4.8 ಅಲ್ಲಿವರೆಗೂ ಕೂಡ ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗನ್ನು ಓದ್ಕೊಂಡ್ರೆ ಮುಗದೇ ಹೋಯಿತು ಸರ್, ಭಾಳ ಈಸಿಯಾಗಿರುವಂಥದ್ದು. ಆಯಿತಾ, ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ನಂತರದಲ್ಲಿ ಬೇಸಿಕ್ ಮ್ಯಾಥ್ಸ್ ತಗೊಂಡು ಕೆಲವೊಬ್ಬರು ಓದ್ತಾ ಇರ್ತಾರೆ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ನಾನು ಪೋರ್ಷನನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆಯಿತಾ, ಪೇಷನ್ಸ್ ಇಟ್ಕೊಂಡು ನೋಡಿದರೆ ಪ್ರತಿಯೊಂದು ಸಬ್ಜೆಕ್ಟಿನ ಎಲ್ಲದೂ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ರೀಸನ್ ಇಷ್ಟೇ, ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್, ಡೂ ವೆಲ್. ಏನೇ ತೊಂದರೆ ಇದ್ದರೂ ನಾನು ಹೇಳಿದ್ದಲ್ವಾ ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿಕೊಳ್ಳಿ. ಎಕ್ಸಾಮ್ಗಿಂತ ಮುಂಚೆ ಒಳ್ಳೆಯವರಾಗಿ ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ತೆಗೀರಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.